ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 20ನೇ ಶ್ಲೋಕ. ನೇದಂ ಯಶೋ ರಘುಪತೇರಿಹ ವಿಶ್ವಮೂರ್ತೆಃ ಲೀಲಾತನೋರಧಿ ಕಶಾಂತ ವಿಮುಕ್ತಧಾಮ್ನಃ. ರಕ್ಷೋವಧೋ ಜಲಧಿ ಬಂಧನಮಸ್ತ್ರಪಾಣೇಃ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ. ಇದುವರೆಗೆ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ರಾಮಾಯಣದ ಕಥೆಯನ್ನ ಸಂಕ್ಷೇಪವಾಗಿ ವರ್ಣನೆ ಮಾಡಿದರು. ಅದರಲ್ಲಿ ರಾಮಚಂದ್ರ ಅನೇಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿರ್ತಕ್ಕಂತಹ ವಿಷಯಗಳನ್ನ ನಾವು ನೋಡಿದ್ವಿ. ರಾವಣ ಮೊದಲಾದಂತಹ ದುಷ್ಟರಾದ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಸಮುದ್ರದಲ್ಲಿ ಸೇತುವೆಯನ್ನ ಕಟ್ಟಿ ಕಪಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಆ ಕಪಿಗಳನ್ನ ಸಹಾಯವನ್ನ ತಗೊಂಡು ಲಂಕಾಪಟ್ಟಣಕ್ಕೆ ಹೋದ. ಆ ಎಲ್ಲ ಕಪಿಗಳ ಸಹಾಯದಿಂದ ದೊಡ್ಡ ಒಂದು ಯುದ್ಧವನ್ನ ಮಾಡಿದ. ಅದರಿಂದ ಅವನಿಗೆ ಜಯ ಸಿಕ್ತು, ಒಳ್ಳೆ ಯಶಸ್ಸು ಬಂತು ಅಂತ ಈ ರೀತಿ ನಾವು ಕಥೆಗಳನ್ನ ಕೇಳುವಾಗ ಅನಿಸ್ತದೆ. ಅದಕ್ಕೆ ಕೊನೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ರಾಮ ರಾಕ್ಷಸರನ್ನ ಸಂಹಾರ ಮಾಡಿದ್ದಾಗಲಿ ಅಥವಾ ಸಮುದ್ರಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾಗಲಿ ಇದರಿಂದ ಅವನಿಗೇನು ದೊಡ್ಡ ಯಶಸ್ಸು ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಶ್ರೀರಾಮಚಂದ್ರ ಅವನು ವಿಶ್ವವ್ಯಾಪಿ, ಸಾಕ್ಷಾತ್ ಭಗವಂತ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥವನು, ವಿಶ್ವಮೂರ್ತಿ. ಅವನು ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥವನು. ಲೀಲಾ ಮಾತ್ರದಿಂದಲೇನೆ ಸ್ವೇಚ್ಛೆಯಿಂದ ಲೀಲೆಗೋಸ್ಕರ ತನ್ನ ಈ ಅವತಾರ ತಾನು ಶರೀರವನ್ನ ಧಾರಣೆ ಮಾಡಿ ಬಂದವನು. ಅವನಿಗೆ
ಪ್ರಾಕೃತವಾದ ಶರೀರ ಅಂತ ಇಲ್ಲ. ಜ್ಞಾನ ಸುಖ ಪರಿಪೂರ್ಣನಾಗಿರ್ತಕ್ಕಂಥವನು, ಜ್ಞಾನ ಸುಖಗಳೇ ಅವನ ಶರೀರ. ಅಧಿಕವಾದಂತಹ ಸುಖಪೂರ್ಣ ನಿತ್ಯ ಮುಕ್ತ ಅಂತಹ ಸ್ವರೂಪ ಭಗವಂತನದ್ದು. ಅಂತಹ ಭಗವಂತನಿಗೆ ಶತ್ರುಗಳ ಸಂಹಾರ ಮಾಡೋ ವಿಷಯದಲ್ಲಿ ಕಪಿಗಳು ಸಹಾಯ ಆಗಬೇಕೇನು ಅಂತ ಕೇಳ್ತಾರೆ. ಕಿಂ ತಸ್ಯ ಶತ್ರುಹನನೆ ಕಪಯ ಸಹಾಯ. ಅಸ್ತ್ರಪಾಣಿಯಾಗಿ ಇರುವಂತಹ ಆ ಭಗವಂತನಿಗೆ ಜಲದಿ ಬಂಧನಂ ರಕ್ಷೋವದಹ, ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡೋದಾಗ್ಲಿ, ರಾಕ್ಷಸರ ಸಂಹಾರ ಮಾಡೋದಾಗ್ಲಿ, ಇದಕ್ಕೆಲ್ಲ ಕಪಿಗಳ ಸಹಾಯ ಬೇಕೇನು? ಯಾಕೆ? ಲೀಲಾತನೋಹ ಅಧಿಕ ಶಾಂತ ವಿಮುಕ್ತ ಧಾಮ್ನಃ, ಅಧಿಕವಾದಂತಹ ಸುಖ ಪೂರ್ಣನಾಗಿರ್ತಕ್ಕಂಥವನು, ಸದಾ ವಿಮುಕ್ತನಾಗಿರ್ತಕ್ಕಂಥವನು. ಅಂತಹ ಸ್ವರೂಪವುಳ್ಳ ಭಗವಂತನಿಗೆ ಕಪಿಗಳ ಸಹಾಯದ ಅಗತ್ಯ ಇದೆ ಏನು ಅಂತ ಕೇಳ್ತಾರೆ. ಕೈಮುತ್ಯ ನ್ಯಾಯ. ಕಪಿಗಳ ಸಹಾಯ ಅಗತ್ಯ ಇದೇನು? ಇಲ್ವೇ ಇಲ್ಲ. ಕಪಿಗಳ ಸಹಾಯದಿಂದ ಭಗವಂತ ಇದನ್ನೆಲ್ಲ ಮಾಡಿದ ಅಂತ ಹೇಳಬಾರದು. ಯಾರ ಸಹಾಯದ ಅಗತ್ಯವೂ ಇಲ್ಲ ಅವನಿಗೆ. ಯಾಕೆ? ಅವನು ವಿಶ್ವಮೂರ್ತಿ, ಲೀಲಾತನು, ಅಧಿಕ ಶಾಂತ ವಿಮುಕ್ತ ಧಾಮ. ಅಂತಹ ರಘುಪತಿಯಾದ ಶ್ರೀರಾಮಚಂದ್ರನಿಗೆ ಕಪಿಗಳು ಸಹಾಯ ಮಾಡಿದರು ಅಂತ ಖಂಡಿತವಾಗಿಯೂ ಇಟ್ಕೊಳ್ಬಾರದು. ನೇದಂ ಯಶೋ ರಘುಪತೇರಿಹ ವಿಶ್ವಮೂರ್ತೆ ಲೀಲಾತನೋರಧಿಕ ಶಾಂತ ವಿಮುಕ್ತ ಧಾಮ್ನಃ ರಕ್ಷೋ ವಧೋ ಜಲದಿ ಬಂಧನಮಸ್ತ್ರಪಾಣೇ ಕಿಂ ತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ ಯಸ್ಯಾಮಲಂ ನೃಪಸದತ್ಸು ಯಶೋಧುನಾಪಿ ಗಾಯಂತ್ಯಘಘ್ನಮೃಷಯೋ ದಿಗಿಭೇಂದ್ರಪಾತೆ ತನ್ನಾಕಪಾಲವಸುಪಾಲ ಕಿರೀಟಜುಷ್ಟಂ ಪಾದಾಂಬುಜಂ ರಘುಪತೆ ಶರಣಂ ಪ್ರಪದ್ಯೆ. ಶ್ರೀರಾಮಚಂದ್ರನ ಯಶೋಗಾಥೆ ಅದನ್ನ ಇವತ್ತಿಗೂ ಕೂಡ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಕೊಂಡಾಡ್ತಾ ಇದ್ದಾರೆ. ಅವನ ಯಶಸ್ಸನ್ನ. ಅದು ನಿರ್ಮಲವಾಗಿರ್ತಕ್ಕಂತಹ ಚರಿತ್ರೆ ಭಗವಂತನದ್ದು. ಅದನ್ನ ಋಷಿಮುನಿಗಳು, ನಾವಲ್ಲ, ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲರೂ ಕೂಡ ಆ ಭಗವಂತನ ನಿರ್ಮಲವಾದಂತಹ ಯಶಸ್ಸನ್ನ ರಾಜ ಮೊದಲಾದಂತಹ ದೊಡ್ಡ ದೊಡ್ಡ ಸಭೆಗಳಲ್ಲಿ ಗಾನ ಮಾಡ್ತಾರೆ. ದಿಗಿಭೇಂದ್ರ ಪಾತೆ, ದಿಗ್ಗಜಗಳು ಸಂಚಾರ ಮಾಡುವಂತಹ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ. ಅಷ್ಟ ದಿಕ್ಪಾಲಕರಿಗೆ 8 ಆನೆಗಳಿದ್ದಾವೆ. ಆ ಎಲ್ಲ ಆನೆಗಳು ದಿಗ್ಗಜಗಳು ಅಂತ ಕರೆಸ್ಕೊಂಡಿದ್ದಾವೆ. ಆ ದಿಗ್ಗಜಗಳು ಸಂಚಾರ ಮಾಡುವಂತಹ ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಕಡೆಯಲ್ಲಿಯೂ ಕೂಡ. ಮತ್ತು ನೃಪಸದತ್ಸು ಅಂತಂದ್ರೆ ರಾಜರ ಸಭೆ, ದೊಡ್ಡ ದೊಡ್ಡ ರಾಜರ ಸಭೆಗಳಲ್ಲಿ ಋಷಿಮುನಿಗಳು ಇವತ್ತಿಗೂ ಕೂಡ ಆ ನಿರ್ಮಲವಾದ ಪಾಪ ಪರಿಹಾರಕವಾದಂತಹ ಭಗವಂತನ ಯಶಸ್ಸನ್ನ ಗಾನ ಮಾಡ್ತಾ ಇದ್ದಾರೆ. ಅಂತಹ ಶ್ರೀರಾಮಚಂದ್ರ ಅವನು ಎಲ್ಲ ದಿಕ್ಪಾಲಕರಿಂದಲೂ ಕೂಡ ಸೇವೆಯನ್ನ ಸ್ವೀಕಾರ ಮಾಡ್ತಕ್ಕಂಥವನು. ಪಾದಾಂಬುಜಂ, ಆ ಭಗವಂತನ ಪಾದಕಮಲಗಳನ್ನೇ ನಾನು ಕೂಡ ಶರಣಾಗತನಾಗ್ತೇನೆ, ಶರಣಂ ಪ್ರಪದ್ಯೆ. ಅದು ಎಂಥ ಪಾದಕಮಲ! ಕುಬೇರ, ದೇವೇಂದ್ರ ಮೊದಲಾದಂತಹ ಮಹಾಮಹಾ ದೊಡ್ಡ ದೊಡ್ಡ ದೇವತೆಗಳೇನಿದ್ದಾರೆ ಅಂಥವರ ಕಿರೀಟಗಳು ಬಂದು ಆ ಭಗವಂತನ ಪಾದಗಳಲ್ಲಿ ಬಂದು ಬೀಳ್ತಾ ಇದ್ದಾವೆ. ಅವರೆಲ್ಲರೂ ಕೂಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಪಾದಕಮಲಗಳು ಭಗವಂತನ ರಘುಪತಿಯಾದಂತಹ ಶ್ರೀರಾಮಚಂದ್ರನ ಪಾದಕಮಲಗಳು.
ಅಂತಹ ಪಾದಕಮಲಗಳನ್ನೇ ನಾನು ಕೂಡ ಶರಣಂ ಪ್ರಪದ್ಯೆ ಅಂತಾರೆ. ಯಸ್ಯಾಮಲಂ ನೃಪಸದತ್ಸು ಯಶೋಧುನಾಪಿ ಗಾಯಂತ್ಯಘಘ್ನಮೃಷಯೋ ದಿಗಿಭೇಂದ್ರಪಾತೆ ತನ್ನಾಕಪಾಲವಸುಪಾಲಕಿರೀಟಜುಷ್ಟಂ ಪಾದಾಂಬುಜಂ ರಘುಪತೆ ಶರಣಂ ಪ್ರಪದ್ಯೆ. ಸಯೈ ಸ್ಪೃಷ್ಟೋಭಿದೃಷ್ಟೋ ವಾ ಸಂವಿತ್ತೋನುಗತೋಪಿ ವಾ ಕೋಸಲಾಸ್ತೇಯಯುಸ್ಥಾನಂ ಯತ್ರ ಗಚ್ಚಂತಿ ಯೋಗಿನಃ. ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮಚಂದ್ರ ವಾಸ ಮಾಡ್ತಾ ಇದ್ದ. ಆ ಅಯೋಧ್ಯಾದಲ್ಲಿರ್ತಕ್ಕಂತಹ ನಗರವಾಸಿಗಳೇನಿದ್ರು ಹಿಂದೆ, ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನನ್ನ ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿದವರು, ಆ ಭಗವಂತನನ್ನ ಕಣ್ಣಾರೆ ಕಂಡವರು. ಮತ್ತೆ ಕೆಲವರು ಕೇಳಿ ತಿಳ್ಕೊಂಡವರು ಆ ಭಗವಂತನ ಮಹಿಮೆಗಳನ್ನ. ಇಂಥವರೆಲ್ಲ ಯೋಗಿಗಳು, ಅವರೆಲ್ಲ ಮಹಾ ಸಾಧಕರು. ಆ ಕಾಲದಲ್ಲಿ ಅವರೆಲ್ಲ ಭಗವಂತನ ಜೊತೆಯಲ್ಲಿ ಒಡನಾಟವನ್ನ ಇಟ್ಟುಕೊಂಡಂತವರು. ಕೆಲವರೆಲ್ಲ ಅವನನ್ನ ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರೆ, ಕೆಲವರು ದೂರಿಂದ ಕಣ್ಣಿಂದ ನೋಡಿದ್ದಾರೆ. ಸ್ಪೃಷ್ಟ ಅಭಿದೃಷ್ಟೋವ, ಕೆಲವರು ಸ್ಪೃಷ್ಟ ಅಂದ್ರೆ ಮುಟ್ಟಿ ನಮಸ್ಕಾರ ಮಾಡಿದವರಿದ್ದಾರೆ, ಕೆಲವರು ಅಭಿದೃಷ್ಟ ಕಣ್ಣಿಂದ ನೋಡಿದವರಿದ್ದಾರೆ, ಕೆಲವರು ಸಂವಿತ್ತ ಅನುಗತೋಪಿವ, ಕೆಲವರು ಕೇಳಿ ತಿಳ್ಕೊಂಡಿದ್ದಾರೆ ಅವನ ಬಗ್ಗೆ. ಇಂಥವರೆಲ್ಲರೂ ಕೂಡ ಹೋಗಿ ಸೇರುವಂತಹ ಲೋಕ ಅದು ವಿಷ್ಣು ಲೋಕ, ಭಗವಂತನ ಲೋಕ. ಆ ಲೋಕವನ್ನ ಆ ಯೋಗಿಗಳು ಎಲ್ಲರೂ ಕೂಡ ಹೋಗಿ ಸೇರಿದ್ದಾರೆ. ಯಯುಹು ಸ್ಥಾನಂ ಯೋಗಿನಃ, ಅವರೆಲ್ಲ ಮಹಾಯೋಗಿಗಳು, ಅವರೆಲ್ಲರೂ ಕೂಡ ಭಗವಂತನ ಸ್ಥಾನವನ್ನ ಸೇರಿದ್ದಾರೆ. ಯಾರ್ಯಾರು ಭಕ್ತಿಯಿಂದ ಭಗವಂತನನ್ನ ನೋಡಿದ್ದಾರೋ, ಯಾರು ಅವನ ಬಗ್ಗೆ ಚೆನ್ನಾಗಿ ಕೇಳಿ ತಿಳ್ಕೊಂಡಿದ್ದಾರೋ, ಯಾರು ಅವನನ್ನ ಮುಟ್ಟಿ ಭಕ್ತಿಯಿಂದ ಅವನ ಸೇವೆಯನ್ನ ನಮಸ್ಕಾರಾದಿ ಸೇವೆಗಳನ್ನ ಮಾಡಿದ್ದಾರೋ, ಅವರೆಲ್ಲ ಯೋಗಿಗಳು ಕೂಡ ಆ ಉತ್ತಮವಾದ ಭಗವಂತನ ಲೋಕವನ್ನ ಹೋಗಿ ಸೇರಿದ್ದಾರೆ ಅಂತ. ಇದನ್ನ ನಾವು ರಾಮಾಯಣದಲ್ಲಿ ನೋಡ್ತೇವೆ. ಖಗಾಹ ಮೃಗಾಹ ತೃಣಾದಯ ಪಿಪೀಲಿಕಾಶ್ಚ ಗರ್ದಭಾಹ ಯದಾಸುರುತ್ತಮಾಯತೋ ನೃವಾನರಾಸ್ತು ಕಿಂ ಪುನಃ ಅಂತ ಒಂದು ಮಾತಿದೆ. ಪಕ್ಷಿಗಳು, ಮೃಗಗಳು, ಯಾಕೆ ಇರುವೆಗಳು ಕೂಡ ಒಳ್ಳೆ ಉತ್ತಮವಾದ ಗತಿಯನ್ನ ಪಡ್ಕೊಂಡಿದ್ದಾವೆ. ಹೇಗಿರುವಾಗ ಮನುಷ್ಯರು ವಾನರರ ಬಗ್ಗೆ ಏನು ಹೇಳಬೇಕು? ಅವರೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಸೇವೆ ಮಾಡಿ ಭಗವಂತನನ್ನ ಸೇರಿದವರು ಯೋಗಿಗಳು ಅಂತ. ಸಯೈ ಸ್ಪೃಷ್ಟೋಭಿದೃಷ್ಟೋ ವಾ ಸಂವಿತ್ತೋನುಗತೋಪಿ ವಾ ಕೋಸಲಾಸ್ತೇಯಯುಸ್ಥಾನಂ ಯತ್ರ ಗಚ್ಚಂತಿ ಯೋಗಿನಃ. ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್ ಆನೃಶಂಸ್ಯ ಪರೋ ರಾಜನ್ ಕರ್ಮಬಂಧೈರ್ವಿಮುಚ್ಯತೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಲೇ ರಾಜನೇ, ರಾಜನ್, ಇಂತಹ ಶ್ರೀರಾಮಚಂದ್ರನ ಚರಿತ್ರೆಯನ್ನ ಭಕ್ತಿಪೂರ್ವಕವಾಗಿ ಮತ್ತೆ ಮತ್ತೆ ಕೇಳಬೇಕು. ಈ ರೀತಿ ಕೇಳಿ ಯಾರು ತಮ್ಮ ಹೃದಯದಲ್ಲಿ ಅದನ್ನ ಧಾರಣೆ ಮಾಡ್ತಾರೋ, ಆ ಭಗವಂತನ ಚರಿತ್ರೆಗಳನ್ನ ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿ ಭಕ್ತಿಪೂರ್ವಕವಾಗಿ ಯಾರು ಭಗವಂತನ ಚಿಂತನೆಯನ್ನ ಮಾಡ್ತಾರೋ ಅಂಥವರು ಎಷ್ಟೇ ಕೆಟ್ಟ ಕೆಲಸಗಳನ್ನ ಮಾಡಿದವರಾಗಿದ್ರೂ ಕೂಡ
ಕರ್ಮಬಂಧದಿಂದ ವಿಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಯಗಳು, ಮಾಡಬಾರದ ಕೆಲಸಗಳನ್ನ ಅನೇಕ ಮಾಡಿರಬಹುದು, ತಿಳಿದೋ ತಿಳಿಯದೆಯೋ ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತಾರೆ. ಎಷ್ಟೇ ತಪ್ಪುಗಳನ್ನ ಪ್ರಮಾದದಿಂದ ಮಾಡಿದರೂ ಕೂಡ ಭಗವಂತನ ಈ ರಾಮನ ಉತ್ತಮವಾದ ಚರಿತ್ರೆಯನ್ನ ಭಕ್ತಿಪೂರ್ವಕವಾಗಿ ಮತ್ತೆ ಮತ್ತೆ ಕೇಳಿ ಯಾರು ಹೃದಯದಲ್ಲಿ ಆ ಭಗವಂತನನ್ನ ಧಾರಣೆ ಮಾಡ್ತಾರೋ, ಭಕ್ತಿಯಿಂದ ಗಾನ ಮಾಡ್ತಾರೋ ಅಂಥವರು ಈ ಸಂಸಾರ ಬಂಧನದಿಂದಲೇ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಂಧ್ರಶಂಸ್ಯ ಪರಹ ಅಂತ ಇದೆ. ಆಂಧ್ರಶಂಸ್ಯ ಪರ ಅಂತಂದ್ರೆ ಅನೇಕ ತಪ್ಪುಗಳನ್ನ ಮಾಡಿದವರು ಅಂತ, ಏನು ಮಾಡಬಾರದ ಕೆಲಸಗಳನ್ನ ಮಾಡಿದಂಥವರು ಕೂಡ ಈ ರಾಮ ಚರಿತ್ರೆಯನ್ನ ಕೇಳಿದರೆ ಅವರು ಮುಕ್ತರಾಗ್ತಾರೆ ಅಂತ ಇದೆ. ಅಂದ್ರೆ ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕೂಡ ಅಹಿಂಸಾಪರರಾಗಿದ್ರು. ಆನೃಶಂಸ್ಯ ಅಂತನ್ನೋ ಶಬ್ದಕ್ಕೆ ನೃಶಂಸ, ಅನೃಶಂಸರು ಅಂದ್ರೆ ಅಹಿಂಸಾಪರರು, ಆನೃಶಂಸ್ಯ ಪರರು. ಕೆಲವರು ಪ್ರಮಾದದಿಂದ ಆನೃಶಂಸರು ಅಂದ್ರೆ ಹಿಂಸೆಯನ್ನು ಮಾಡ್ತಕ್ಕಂಥವ್ರು ಇದ್ರು ಅಂತ ಅರ್ಥ. ಬಹಳ ಹಿಂಸೆಯನ್ನ ಮಾಡ್ತಕ್ಕಂಥವ್ರು ಕೆಲವರಿದ್ರು, ಆನೃಶಂಸ್ಯ ಪರರು ಅಂತ ಅನ್ಸ್ಕೊಳ್ತಾರ ಅವರು. ಆದ್ರೆ ಅವರು ಕೂಡ ರಾಮನಾಮ ಜಪ ಮಾಡಿ ಮುಕ್ತರಾಗ್ತಿದ್ರು ಅಂತ ಇಲ್ಲಿ ಶ್ರವಣೈಹಿ ಅನ್ನೋ ಪದದಿಂದ ಗೊತ್ತಾಗ್ತದೆ. ಪುರುಷೋ ರಾಮಚರಿತಂ ಶ್ರವಣೈಹಿ ಉಪಧಾರಯನ್ ಅಂತ ಬಹುವಚನ ಇದೆ. ಶ್ರವಣೈಹಿ ಅನ್ನೋ ಬಹುವಚನದಿಂದ ಶ್ರವಣ ಮಾತ್ರ ಅಲ್ಲ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅಂತ ಹೀಗೆ ಅವೆಲ್ಲ ಇಟ್ಕೊಳ್ಬೇಕು. ಇದೆಲ್ಲವನ್ನು ಮಾಡೋದ್ರಿಂದ, ಶ್ರವಣ, ಕೀರ್ತನೆ, ಮನನ, ಧ್ಯಾನ, ಜಪ ಮೊದಲಾದವುಗಳನ್ನೆಲ್ಲ ಮಾಡೋದ್ರಿಂದ ಅಂಥವರು ಕೂಡ ಮುಕ್ತರಾಗ್ತಾ ಇದ್ರು. ಯಾಕೆ ಅಂತಂದ್ರೆ ರಾಮ ಅಂತನ್ನೋ ಆ ಒಂದು ಪದಕ್ಕೆ ಅಷ್ಟು ಶಕ್ತಿ ಇದೆ. ಎಷ್ಟೇ ಹಿಂಸಾಪರರಾಗಿದ್ರೂ ಕೂಡ ವಾತಾವರಣ ಪ್ರಭಾವದಿಂದ ಎಲ್ಲರೂ ರಾಮನಾಮ ಜಪ ಮಾಡ್ತಾ ಇದ್ರಂತೆ. ಲೋಕವೇ ರಾಮಮಯವಾಗಿತ್ತು. ಹಾಗಾಗಿ ಅವರು ಕೂಡ ಕ್ರಮೇಣ ಅಹಿಂಸಾಪರರಾಗಿ ಮೋಕ್ಷವನ್ನ ಪಡಿತಾ ಇದ್ರು ಅಂತ ಹೀಗೆ ಭಾಗವತ ಹೇಳ್ತಾ ಇದೆ. ಇದೇ ಮಾತು ಸ್ಕಂದ ಪುರಾಣದಲ್ಲೂ ಕೂಡ ಬರ್ತದೆ. ಇದಕ್ಕೆ ಸಂವಾದಿಯಾಗಿರ್ತಕ್ಕಂತಹ ಮಾತು, ಅದನ್ನ ಮಧ್ವಾಚಾರ್ಯರು ನಮಗೆ ಸೂಚನೆ ಮಾಡ್ತಾರೆ. ರಾಮೋ ರಾಮೋ ರಾಮ ಇತಿ ಸರ್ವೇಷಾಂ ಅಭವತ್ತದಾ ಸರ್ವೋ ರಾಮಮಯೋ ಲೋಕೋ ಯದಾ ರಾಮಸ್ತ್ವಪಾಲಯತ್ ಇತಿ ಸ್ಕಾಂದೇ. ಇದು ಸ್ಕಂದ ಪುರಾಣದ ವಾಕ್ಯವನ್ನ ಆಚಾರ್ಯರು ಉದಾಹರಿಸುತ್ತಿದ್ದಾರೆ. ರಾಮೋ ರಾಮೋ ರಾಮ ಇತಿ, ರಾಮ 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 ಅಂತ ಎಲ್ಲರೂ ಕೂಡ ರಾಮನಾಮ ಜಪವನ್ನ ಮಾಡ್ತಾ ಇದ್ರು. ಎಲ್ಲರ ಬಾಯಲ್ಲಿ, ಎಲ್ಲರ ಕಿವಿಗಳಲ್ಲಿ ಈ ಎರಡಕ್ಷರಗಳ ರಾಮನಾಮ ತುಂಬಿತ್ತಂತೆ. ಅಹಿಂಸಾಪರರು ಅಥವಾ ಪ್ರಮಾದದಿಂದ ಹಿಂಸೆಯನ್ನ ಮಾಡ್ತಕ್ಕಂಥವರು, ಎಲ್ಲಾ ರೀತಿಯಾದ ಪ್ರಜೆಗಳ ಬಾಯಲ್ಲಿಯೂ ಕೂಡ ಸರ್ವೇಶಾಂ ಅಂತ ಹೇಳಿದ್ದಾರೆ. ಎಲ್ಲರ ಬಾಯಲ್ಲಿಯೂ ಕೂಡ ರಾಮ ರಾಮ ರಾಮ, ಈ ಎರಡಕ್ಷರದ ನಾಮ ಎಲ್ಲರ ಬಾಯಲ್ಲಿ ತುಂಬಿತ್ತಂತೆ. ರಾಮ ರಾಜ್ಯವನ್ನ ಆಳುವಾಗ ಲೋಕವೇ ರಾಮಮಯವಾಗಿತ್ತು, ಎಲ್ಲ ಕಡೆಯಲ್ಲಿ ಜನ ರಾಮನನ್ನೇ ಆರಾಧನೆ ಮಾಡ್ತಾ ಇದ್ರು ಅನ್ನೋ ಮಾತನ್ನ ಸ್ಕಂದ ಪುರಾಣ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ರಾಮನಾಮ ಅದು ಎಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ನಾಮ. ರಾಮೋ ರಾಮೋ ರಾಮ ಇತಿ ಸರ್ವೇಷಾಂ ಅಭವತ್ ತದಾ ಸರ್ವೋ ರಾಮಮಯೋ ಲೋಕೆ ಯದಾ ರಾಮಸ್ತಪಾಲಯತ್ ಅಂತ ಈ ಮಾತನ್ನ ಸ್ಕಂದ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂತಹ ರಾಮನಾಮ ಜಪವನ್ನ ಮಾಡಿ ಎಲ್ಲರೂ ಕೂಡ ಮೋಕ್ಷವನ್ನ ಪಡಿಬಹುದು. ಅದಕ್ಕೆ
ರುದ್ರದೇವರು ಕೂಡ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಪಾರ್ವತೀ ದೇವಿಗೆ ಹೇಳಿದ ಮಾತಿದೆ. ಎಲ್ಲರೂ ಕೂಡ ರಾಮನಾಮ ಜಪವನ್ನ ಮಾಡೋದರಿಂದ ಸಂಸಾರ ಭಯದಿಂದ ಮುಕ್ತರಾಗಬಹುದು ಅಂತನ್ನೋದು ಇದರಿಂದ ಗೊತ್ತಾಗ್ತದೆ. ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್ ಆನೃಶಂಸ್ಯ ಪರೋ ರಾಜನ್ ಕರ್ಮಬಂಧೈರ್ವಿಮುಚ್ಯತೆ. ಕಥಂ ಸ ಭಗವಾನ್ ರಾಮೋ ರಾಜೋವಾಚ ಕಥಂ ಸ ಭಗವಾನ್ ರಾಮೋ ಭ್ರಾತೃಬಂಧುಷ್ವವರ್ತತ ಪ್ರಜಾಸ್ವೌರ ಸವದ್ರಾಮಃ ಕಥಂ ವಾ ರಾಮ ಈಶ್ವರಃ. ಇಷ್ಟು ಹೇಳಿದ ಕೂಡಲೇ ಪರೀಕ್ಷಿತ್ ರಾಜ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಭಗವಂತನಾದಂತಹ ಶ್ರೀರಾಮಚಂದ್ರ ತಾನು ಸೀತಾದೇವಿಯ ಜೊತೆಯಲ್ಲಿ ಹೇಗೆ ನಡ್ಕೊಂಡ ಅನ್ನೋ ಪ್ರಶ್ನೆಯನ್ನ ಕೇಳ್ತಾನೆ ಪರೀಕ್ಷಿತ್ ರಾಜ. ಹಾಗೆ ತನ್ನ ತಮ್ಮಂದಿರ ಜೊತೆಯಲ್ಲಿ ಹೇಗೆ ನಡ್ಕೊಂಡ, ಸೋದರರು ಅವರ ಜೊತೆಯಲ್ಲಿ ಹೇಗೆ ನಡ್ಕೊಂಡ, ಅವರು ಆ ಲಕ್ಷ್ಮಣ ಭರತ ಶತ್ರುಘ್ನ ಅವರೆಲ್ಲ ರಾಮನ ಜೊತೆಯಲ್ಲಿ ಹೇಗೆ ನಡ್ಕೊಂಡ್ರು, ಜೊತೆಗೆ ಪ್ರಜಾಗಳು ಯಾರು ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂಥ ಪ್ರಜೆಗಳು ಅವರು ಎಲ್ಲ ಹೇಗೆ ನಡ್ಕೊಂಡ್ರು, ಅವ್ರ ಜೊತೆಗೆ ರಾಮ ಹೇಗೆ ನಡ್ಕೊಂಡ, ಆ ಪ್ರಜೆಗಳೆಲ್ಲ ರಾಮನನ್ನ ಯಾವ ರೀತಿ ಭಾವನೆಯಿಂದ ನೋಡ್ತಾ ಇದ್ರು, ರಾಮ ಅವರನ್ನ ಹೇಗೆ ನೋಡ್ಕೊಳ್ತಾ ಇದ್ದ, ಇದನ್ನೆಲ್ಲ ಹೇಳ್ರಿ ಅಂತ ಮತ್ತೊಂದು ಸಲ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ. ಕಥಂ ಸ ಭಗವಾನ್ ರಾಮೋ ಭ್ರಾತೃಬಂಧುಷ್ವವರ್ತತ ಪ್ರಜಾಸ್ವೌರಸವದ್ರಾಮಃ ಕಥಂ ವಾ ರಾಮ ಈಶ್ವರಃ. ಮತ್ತೊಂದು ರೀತಿ ಪಾಠ ಇದೆ ಇಲ್ಲಿ. ಕಥಂ ಸ ಭಗವಾನ್ ರಾಮೋ ಭ್ರಾತೃನ್ವಾ ಸ್ವಯಮಾತ್ಮನಃ ತಸ್ಮಿನ್ ವಾ ತೇನ್ವರ್ತಂತ ಪ್ರಜಾಪೌರಾಸ್ತ ಈಶ್ವರೇ ಅಂತ ಈ ರೀತಿಯಾಗಿ ಮತ್ತೊಂದು ಪಾಠ ಇದೆ. ಅರ್ಥ ಒಂದೇ ಎರಡಕ್ಕೂ ಕೂಡ, ಏನು ವ್ಯತ್ಯಾಸ ಏನಿಲ್ಲ. ರಾಮ ತನ್ನ ಬಂಧು ಬಾಂಧವರ ಜೊತೆಗೆ ಹೇಗೆ ನಡ್ಕೊಂಡ, ತಾನು ಅವ್ರ ಜೊತೆಗೆ ಹೇಗಿದ್ದ, ಅವರು ಇವನ್ ಜೊತೆಗೆ ಹೇಗಿದ್ರು ಅನ್ನೋದೇ, ಅದಕ್ಕೂ ಅದೇ ಅಭಿಪ್ರಾಯ. ತಸ್ಮಿನ್ ವಾತೆ ಅನ್ನುವರ್ತಂತ ಪ್ರಜಾ ಪೌರಾಸ್ತ ಈಶ್ವರೇ ಅಂದ್ರುನು ಪ್ರಜಾಸ್ವೌರಸವದ್ರಾಮ ಕಥಂ ವಾ ರಾಮ ಈಶ್ವರ ಅಂತನ್ನೋದಕ್ಕೂ ಎರಡಕ್ಕೂ ಒಂದೇ ಅರ್ಥ ಬರ್ತದೆ, ಏನು ವ್ಯತ್ಯಾಸ ಇಲ್ಲ. ಶ್ರೀ ಶುಕ ಉವಾಚ ಅಥಾದಿಶದ್ದಿಗ್ವಿಜಯೇ ಭ್ರಾತೃಂಶ್ಚ ತ್ರಿದಶೇಶ್ವರಃ ಆತ್ಮಾನಂ ದರ್ಶಯನ್ ಸ್ವಾನಾಂ ಪುರೀಮೈಕ್ಷತ ಸಾನುಗಃ. ಅದಕ್ಕೆ ಉತ್ತರವಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ದೇವದೇವೋತ್ತಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ತನ್ನ ಸೋದರರನ್ನ ದಿಗ್ವಿಜಯಕ್ಕೆ ಕಳಿಸಿದ. ಪ್ರಜೆಗಳಿಗೆ ತಾನು ತನ್ನ ದರ್ಶನವನ್ನ ಸದಾ ಕಾಲ ಕೊಡ್ತಾ ಇದ್ದ. ತನ್ನ ಯಾರು ಅನುಚರರಿದ್ದಾರೆ ಸಾನುಗರು, ಅವರ ಜೊತೆಗೆ ನಗರ ಸಂಚಾರವನ್ನ ಮಾಡೋದು, ನಗರ ಸಂದರ್ಶನ ಅದನ್ನು ಮಾಡ್ತಾ ಇದ್ದ. ಎಲ್ಲರಿಗೂ ಕೂಡ ತನ್ನ ದರ್ಶನವನ್ನ ಕೊಡ್ತಾ ಇದ್ದ ಭಗವಂತ. ಅಥಾದಿಶದ್ದಿಗ್ವಿಜಯೇ ಭ್ರಾತೃಂಶ್ಚ ತ್ರಿದಶೇಶ್ವರಃ ಆತ್ಮಾನಂ ದರ್ಶಯನ್ ಸ್ವಾನಾಂ ಪುರೀಮೈಕ್ಷತ ಸಾನುಗಃ. ಆಸಿಕ್ತಮಾರ್ಗಾಂ ಗಂಧೋದೈಃ ಕರಿಣಾಂ ಮದಸೀಕರೈಃ ಸ್ವಾಮಿನಂ ಪ್ರಾಪ್ತಮಾಲೋಕ್ಯ ಮತ್ತಾಂ ವಾ ಸುತರಾಮಿವ.
ರಾಮನನ್ನ ನೋಡಬೇಕು ಅಂತಂದ್ರೆ ಎಲ್ಲರಿಗೂ ಆನಂದ. ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂತಹ ಆ ಜನರಿಗೆ ರಾಮ ಬರ್ತಾನೆ ಅಂತಂದ್ರೆ ಅಷ್ಟು ಸಂತೋಷ. ಅಯೋಧ್ಯ ನಗರದ ಪತಿ ಒಡೆಯ ಆ ರಾಮ ನೋಡ್ಲಿಕ್ಕೆ ಬಂದ ಅಂದ ಕೂಡಲೇ ಸಂತೋಷದಿಂದ ಆ ಅಯೋಧ್ಯ ಪಟ್ಟಣವೇ ಹೇಗಿತ್ತು ಅಂದ್ರೆ ಮದ ಏರಿದ ಹೆಣ್ಣಿನಂತೆ ಕಂಡು ಬರ್ತಾ ಇತ್ತು ಅಂತ ಹೇಳ್ತಾರೆ. ಮದಸೀಕರೈಹಿ ಕರಿಣಾಂ, ಮದ ಏರಿರ್ತಕ್ಕಂತಹ ಹೆಣ್ಣಿನಂತೆ ಅಯೋಧ್ಯ ನಗರಿ ಕಂಡು ಬರ್ತಾ ಇತ್ತಂತೆ. ಯಾಕೆ ಅಂದ್ರೆ ಬೀದಿ ಬೀದಿಗಳಲ್ಲಿ ಗಂಧೋದಕಗಳನ್ನ ಸಿಂಪಡಿಸ್ತಾ ಇದ್ರು. ಹಾಗೆ ಬೀದಿಗಳಲ್ಲಿ ಆನೆಗಳ ಪರಿಮಳದಿಂದ ಕೂಡಿರ್ತಕ್ಕಂತಹ ಮದಜಲ ಅದನ್ನು ಸುರಿದಿದ್ರಂತೆ, ಸಿಂಪಡಿಸಿದ್ರು. ಹಾಗಾಗಿ ಅದು ಮದ ಏರಿರ್ತಕ್ಕಂತಹ ಹೆಣ್ಣಿನಂತೆ ಕಾಣಿಸ್ತಾ ಇತ್ತು ಅಯೋಧ್ಯ ಪಟ್ಟಣ ಅಂತ ಹೇಳ್ತಾ ಇದ್ದಾರೆ. ಆಸಿಕ್ತ ಮಾರ್ಗಾಂ ಗಂಧೋದೈಹಿ ಕರಿಣಾಂ ಮದಸೀಕರೈಹಿ ಸ್ವಾಮಿನಂ ಪ್ರಾಪ್ತಮಾಲೋಕ್ಯ ಮತ್ತಾಂ ವಾ ಸುತರಾಮಿವ. ಪ್ರಾಸಾದ ಗೋಪುರ ಸಭಾ ಚೈತ್ಯ ದೇವಗೃಹಾದಿಷು ವಿನ್ಯಸ್ತ ಹೇಮ ಕಲಶೈ ಪತಾಕಾಭಿಶ್ಚ ಮಂಡಿತಾಂ. ಅಯೋಧ್ಯ ಪಟ್ಟಣ ಹೇಗೆ ಶೋಭಿಸ್ತಾ ಇತ್ತು ಅಂದ್ರೆ ಒಳ್ಳೆ ಭವ್ಯವಾದಂತಹ ಮನೆಗಳು, ಗೋಪುರಗಳು, ಸಭಾಂಗಣಗಳು, ವೇದಿಕೆಗಳು, ದೇವಸ್ಥಾನಗಳು, ಈ ಎಲ್ಲ ಪ್ರದೇಶಗಳಲ್ಲಿ ಬಂಗಾರದ ಕಲಶಗಳನ್ನ ಇಟ್ಟಿದ್ರಂತೆ. ಪೂರ್ಣ ಕುಂಭ ಸ್ವಾಗತ ಮಾಡಲಿಕ್ಕೆ ಬಂಗಾರದ ಕಲಶಗಳನ್ನ ಇಟ್ಟಿರ್ತಿದ್ರು. ಮತ್ತೆ ಧ್ವಜಗಳಿಂದ ಅಲಂಕಾರ ಮಾಡಿರ್ತಿದ್ರು, ಪತಾಕಗಳಿಂದ ಅಲಂಕಾರವನ್ನ ಮಾಡಿರ್ತಿದ್ರು. ಪ್ರಾಸಾದ ಗೋಪುರ ಸಭಾ ಚೈತ್ಯ ದೇವಗೃಹಾದಿಷು ವಿನ್ಯಸ್ತ ಹೇಮ ಕಲಶೈಹಿ ಪತಾಕಾಭಿಶ್ಚ ಮಂಡಿತಾಂ. ಪೂಗೈ ಸಂವೃತೈರಂಭಾಭಿಃ ಪಾಲಿಕಾಭಿಃ ಸುವಾಸಸಾಂ ಆದರ್ಶೈರಂಶುಕೈ ಸ್ರಗ್ಭಿಃ ಕೃತಕೌತುಕತೋರಣಾಂ. ಅಲಂಕಾರ ಮಾಡಿರ್ತಿದ್ರು. ಹಣ್ಣಿನ ಗೊಂಚಲುಗಳು, ಅದರಿಂದ ಕೂಡಿರ್ತಕ್ಕಂತಹ ಅಡಿಕೆ, ಮತ್ತೆ ಒಳ್ಳೊಳ್ಳೆ ಬಟ್ಟೆಗಳ ಪತಾಕೆಗಳು, ಕನ್ನಡಿ, ವಸ್ತ್ರ, ಹೂಮಾಲೆಗಳು, ಇದರಿಂದ ಮನೆಯನ್ನ ಎಲ್ಲರೂ ಅಲಂಕಾರ ಮಾಡಿರ್ತಿದ್ರಂತೆ. ಮನೆಯ ಹೊರಭಾಗ, ಹೊರಗಿನ ಬಾಗಿಲುಗಳನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಿದ್ರು. ಅವರವರ ಮನೆಗಳ ಮುಂದೆ ಎಲ್ಲರೂ ಕೂಡ ಹಣ್ಣಿನ ಗೊಂಚಲುಗಳನ್ನ ಹಾಕಿ, ಅಡಿಕೆಗಳನ್ನ ಹಾಕಿ, ಒಳ್ಳೊಳ್ಳೆ ಬಟ್ಟೆಗಳಿಂದ ಪತಾಕೆಗಳನ್ನೆಲ್ಲ ನಿರ್ಮಾಣ ಮಾಡಿ ನೋಡ್ಲಿಕ್ಕೆ ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿರ್ತಿದ್ರು. ರಾಮ ಬರ್ತಾನೆ ಅಂತನ್ನೋ ಸಮಯದಲ್ಲಿ ಪೂಗೈ ಸಮೃತೈರಂಭಾಭಿ ಪಾಲಿಕಾಭಿ ಸುವಾಸಸಾಂ ಆದರ್ಶೈರಂಶುಕೈ ಸ್ರಗ್ಭಿ ಕೃತ ಕೌತುಕ ತೋರಣಾಂ. ತಮುಪೇಯುಸ್ತತ್ರ ತತ್ರ ಪೌರಾ ಅರ್ಹಣಪಾಣಯಃ ಆಶಿಷೋ ಯಯುಜುರ್ದೇವ ಪಾಹಿ ಮಾಂ ಪ್ರಾಕ್ತ್ವಯೋಧೃತಾಂ. ರಾಮ ಬರ್ತಾ ಇದ್ರೆ ಎಲ್ಲ ಜನರು ಕೂಡ ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಹಿಡ್ಕೊಂಡು ಬರ್ತಿದ್ರು. ರಾಮನನ್ನ ಎದುರುಗೊಳ್ತಾ ಇದ್ರು. ದೇವದೇವ, ನೀನು ನಮ್ಮನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಿದ್ರಂತೆ. ಪಾಹಿ ಮಾಂ ತ್ವಯಾ ಪ್ರಾಕ್ ಉದ್ಧೃತಾಂ. ನೀನು ಹಿಂದೆ ವರಾಹಾವತಾರ ಮಾಡಿ ಎತ್ತಿರ್ತಕ್ಕಂಥದ್ದು ಈ ಭೂಮಿ, ಆ ಭೂಮಿಯನ್ನ ನೀನು ಸದಾ ಕಾಪಾಡು ಅಂತ ಬೇಡ್ಕೊಳ್ತಿದ್ರಂತೆ. ನೀನೇ ವರಾಹಾವತಾರದಲ್ಲಿ ಎತ್ತಿ ತಂದಂತಹ ಈ ಭೂಮಿಯನ್ನ ನೀನು ಕಾಪಾಡು, ರಕ್ಷಣೆ ಮಾಡು ಅಂತ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಬಂದು ಆ ಅಯೋಧ್ಯ ಪಟ್ಟಣದ ಜನರು
ರಾಮನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ತಮುಪೇಯುಸ್ತತ್ರ ತತ್ರ ಪೌರಾ ಅರ್ಹಣಪಾಣಯ ಆಶಿಷೋ ಯುಯುಜುರ್ ದೇವ ಪಾಹಿ ಮಾಂ ಪ್ರಾಕ್ತ್ವಯೋಧೃತಾಂ. ಅಲ್ಲಿಗೆ 29 ಶ್ಲೋಕ ಆಯ್ತು. ಸಮಯ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ರಾಮ 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 ಇತಿ ಎಂಬ ಇದು ಬಂದು ತಂದೆ ಪುರಾಣ ಅಂತ ಹೇಳಿದ್ರಲ್ಲ. ಹೌದು, ಇತಿ ಸ್ಕಾಂದೆ ಮಾನಸೂಚಿಯಿಂದ ಆಗಿದ್ದಾರೆ. ಇತಿ ಮಾನಸೂಚಿಯಿಂದ ಆಗಿದ್ದಾರೆ ಉತ್ತರಾಯಣ ಪುಸ್ತಕದಲ್ಲಿ. ಇತಿ ಸ್ಕಾಂದೆ ಅಂತ ಸ್ಕಂದ ಪುರಾಣದ ವಾಕ್ಯ ಅಂತ ಬರೆದಿದ್ದಾರೆ. ಇತಿಮಾನಂ ಅದು ಇವರು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಇತಿಮಾನಂ ಅಸೂಚಿ. ಮಾನಂ ಅಂದ್ರೆ ಪ್ರಮಾಣ, ಪ್ರಮಾಣಂ ಅಸೂಚಿ ಅಂದ್ರೆ ಸೂಚನೆ ಮಾಡಿದ್ರು ಅಂತ ಅರ್ಥ. ಸರಿ ಸರಿ ಆಯ್ತು ಆಯ್ತು, ಧನ್ಯವಾದಗಳು. ಹರೇ ನಮಃ ಹರೇ ನಮಃ.